ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಯಾಟರ್ಡೆ ಮಾರ್ನಿಂಗಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟಾಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ ನೋಡ್ತಿದ್ದೀರಾ, ವ್ಯೂಸು ಬರ್ತಿದೆ, ಆದರೆ ಸಬ್ಸ್ಕ್ರೈಬರೇ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ನನ್ನ ಚಾನಲ್ ಅಂತ ಕೇಳ್ಕೊಳ್ತೀನಿ. ಸೊ ನಿನ್ನೆ ನನಗೊಂದು ಪಾರ್ಸೆಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ. ಸೊ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮನಿ ಅದು ಏನು ಅಂತ, ಎಷ್ಟು ಪ್ರೈಸು ಅದೆಲ್ಲ ಚೆಕ್ ಮಾಡೋಣ. ಈಗ ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಅಕ್ಕಪಕ್ಕ ಸೊಳ್ಳೆಗಳು, ಅದು ಇದು ನೀರು ನಿಂತು ಸೊಳ್ಳೆಗಳು ಜಾಸ್ತಿ ಆಗಿದೆ. ಸೊ ನಮ್ಮ ಮನೇಲಂತೂ ಕರೆಂಟ್ ಹೋಗೋದು, ಅದಾದಮೇಲೆ ರಾತ್ರಿ ಆಲ್ಮೋಸ್ಟ್ ನೈಟ್ ಟೈಮ್ ಕರೆಂಟ್ ಜಾಸ್ತಿ ಹೋಗುತ್ತೆ, ಈವ್ನಿಂಗಿಂದ ನೈಟ್ ಟೈಮು. ಸೊ ಫ್ಯಾನ್ ಹಾಕೋಕ್ಕಾಗಲ್ಲ, ನಮಗೆ ಚಳಿ ಇರೋದ್ರಿಂದ ಅವನಿಗೆ ಸೊಳ್ಳೆಗಳು ಜಾಸ್ತಿ ಕಚ್ಚುತ್ತೆ ಅಂತ ಹೇಳಿ ನಾನು ಇದೊಂದು ಮಸ್ಕಿಟೋ ಬ್ಯಾಟ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಲಿಂಕ್ ಏನಾದರೂ ಬೇಕಂದರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ನೋಡಿನೇ ತೊಗೊಂಡೆ ನಾನು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 464 ರುಪೀಸು. ಚೆನ್ನಾಗಿದೆ. ಸೊ ಇವಾಗ ಮಳೆಗಾಲಕ್ಕೆ ಇದು ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀರು ಎಲ್ಲಂದ್ರಲ್ಲಿ ನಿಂತಿರುತ್ತೆ, ಸೊ ಅದರಿಂದ ಸೊಳ್ಳೆಗಳು ಜಾಸ್ತಿ ಇರುತ್ತೆ. ಸೊ ಮನೇಲಿ ಮಕ್ಕಳಿತ್ತು ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಥಿಂಗ್ಸು. ಸೊ ನನಗೆ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಪಾಪ ಚರಿಗೆ ಕೈ ಕಾಲೆಲ್ಲ ಕಚ್ಚಾಕ್ಬಿಟ್ಟಿದೆ. ಮೊನ್ನೆ ನೈಟ್ ಅಂತೂ ಕಂಪ್ಲೀಟ್ ನೈಟೇ ನಮ್ಮ ಮನೇಲಿ ಪವರ್ ಇರಲಿಲ್ಲ. ಇಲ್ಲಿ UPS ಕನೆಕ್ಷನ್ ನಾವಿನ್ನೂ ತೊಗೊಂಡಿಲ್ಲ. ಸೊ ಸದ್ಯದಲ್ಲೇ ಅದನ್ನು ಹಾಕ್ಸ್ಕೋಬೇಕು. ಈ ಥರ ಇದೆ. ಪ್ರೈಸ್ ಬಂದು 446 ಆರ್ 460 ರುಪೀಸ್ ಏನೋ ಇರಬೇಕು. ಚೆನ್ನಾಗಿದೆ. ಸೊ ಈ ಥರ ಅದಕ್ಕೆ ಹೋಲ್ಡರ್, ಒಂದು ನಿಮಿಷ ಅದು ತೋರಿಸ್ತೀನಿ. ಚಾರ್ಜಿಂಗ್ ಹಾಕೋದಕ್ಕೆ ಇದಕ್ಕೆ ಇದನ್ನು ಫಿಕ್ಸ್ ಮಾಡಿ ಇದು USB ಡಾಟಾ ಕೇಬಲ್ಲು. ಇಷ್ಟು ಚೆನ್ನಾಗಿದೆ, ತೊಗೋಬೋದು. ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಬನ್ನಿ, ಸಾಯಂಕಾಲವರೆಗೂ ಏನೇನಾಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಮೀಶೋ ಅನ್ಬಾಕ್ಸಿಂಗ್ ಮಾಡಿದ್ದು ಒಂದು ಪ್ಲ್ಯಾಂಟರ್ ಹೋಲ್ಡರ್ ತರಿಸಿದ್ದೀನಿ. ಅದನ್ನು ಯಾವ ಥರ ಫಿಕ್ಸ್ ಮಾಡೋದು ಪ್ಲ್ಯಾಂಟ್ಗೆ ಅಂತ, ಅದನ್ನು ಈ ವಿಡಿಯೋದಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಮೊನ್ನೆ ನಾನಿಲ್ಲಿ ಒಂದು ಮೀಶೋನಲ್ಲಿ ಪಾರ್ಸೆಲ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಈ ಪ್ಲ್ಯಾಂಟ್ ಹೋಲ್ಡರ್ನ. ಸೊ ಅದನ್ನು ನಾನು ಫಿಕ್ಸ್ ಮಾಡೋದು ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ಇಲ್ಲಿ. ಈಗ ನಾನು ಫಸ್ಟಿಗೆ ಮನಿ ಪ್ಲ್ಯಾಂಟ್ನ ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ತರಿಸಿರೋದು ಎರಡೇ, ಮನಿ ಪ್ಲ್ಯಾಂಟ್ಗೆ ಮತ್ತು ಅಂತ ಒಂದು ತುಳಸಿ ಗಿಡಕ್ಕೆ. ನಾವು ಮುಂಚೆ ಇದ್ದಿದ್ದು ಬಂದ್ಬಿಟ್ಟು ಫ್ಲ್ಯಾಟಲ್ಲಿ, ಅಲ್ಲಿ ಈ ಥರ ಎಲ್ಲ ಗಾಳಿ ಬೆಳಕು ಗಿಡಗಳಿಗೆ ಬೀಳ್ತಿರ್ಲಿಲ್ಲ, ಗಿಡ ಎಲ್ಲ ಹಾಳಾಗ್ತಿತ್ತು. ಬಟ್ ನಾವು ಈ ಮನೆಗೆ ಶಿಫ್ಟ್ ಆಗಿ ಒಂದು 3 ಮಂತ್ಸ್ ಆಗಿದೆ. 3 ಮಂತ್ಸಲ್ಲಿ 1 ಮಂತ್ ಅಥವಾ 1.5 ಮಂತ್ ಆಗಿ ಅದಾದಮೇಲೆ ನಾವು ಈ ಗಿಡನ ತೊಗೊಂಡು ಬಂದಿದ್ದು. ಇಲ್ಲಿ ಆಲ್ಮೋಸ್ಟ್ ನಾನು ಒಂದು 5ರಿಂದ 6 ವಾಸ್ತುಗೆ ಸಂಬಂಧಪಟ್ಟಿದ್ದ ಗಿಡಗಳನ್ನ ತಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಇದು ಮನಿ ಪ್ಲ್ಯಾಂಟು. ಇದು ಮನಿ ಪ್ಲ್ಯಾಂಟ್ ನಾನು ತೊಗೊಂಡು ಬಂದಾಗ ತುಂಬಾ ಒಂದು 4ರಿಂದ 5 ರೆಕ್ಕೆ ಇತ್ತು ಅಷ್ಟೇ ಗಿಡ. ಅದಾದಮೇಲೆ ಇಲ್ಲಿ 1.5 ಮಂತ್ಗೆ ನೋಡಿ ಈ ಥರ ಗ್ರೋತ್ ಆಗಿದೆ. ಸೊ ಮೇಯ್ನಾಗಿ ಮನಿ ಪ್ಲ್ಯಾಂಟು ಮನೆಯಲ್ಲಿ ನಾವು ಯಾಕೆ ಬೆಳೆಸಬೇಕು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಲಕ್ಷ್ಮೀ ಸ್ವರೂಪ ಮತ್ತು ಶುಕ್ರನ ಸಂಕೇತ ಅಂತ ಹೇಳ್ತಾರೆ. ಮನಿ ಪ್ಲ್ಯಾಂಟು ಯಾರ ಮನೆಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಬಂದ್ಬಿಟ್ಟು ಆರ್ಥಿಕ ಸಮಸ್ಯೆ ಇರೋದಿಲ್ಲ, ಮತ್ತು ಅವರು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿರ್ತಾರೆ. ಕೆಲವರು ವಾಸ್ತು ಪ್ರಕಾರ ನೋಡಿ ಎಲ್ಲಿಡಬೇಕು ಅಂತ ಹೇಳಿದ್ರೆ, ಇದು ಬಂದು ಸೌತ್ ಮತ್ತು ಈಸ್ಟ್ ಫೇಸಿಂಗಲ್ಲಿಟ್ಟರೆ ಈ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಇದೇ ರೀತಿ ನೀವಿಟ್ಟರೆ ತುಂಬ ಗಿಡ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಆ ರೀತಿಯೇ ಇಟ್ಟಿದ್ದು. ಅದಾದಮೇಲೆ ನನಗೆ ಇದು ವಾಸ್ತು ಪ್ರಕಾರ ಅದೆಲ್ಲ ಏನೂ ಗೊತ್ತಿಲ್ಲ. ನಾನು ಕ್ಯಾಶುಯಲ್ ಆಗಿ ಎಲ್ಲಿಡಬೇಕು ಅಂತ ಗೊತ್ತಿಲ್ಲದೆ, ಬಿಸಿಲು ಎಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಸ್ವಲ್ಪ ಬಿಸಿಲು ಇರಬೇಕು,
ನೆರಳು ಇರಬೇಕು ಅಂತ ಜಾಗ ನೋಡಿ ನಾನು ಇಟ್ಟಿದ್ದೆ. ಇದನ್ನು ಮನೆ ಮುಂದೆ ಯೂಶ್ವಲಿ ಎಲ್ಲರೂ ಇಡ್ತಾರೆ, ಡೆಕೋರೇಟಿವ್ ಆಗಿ ಕೂಡ ಒಳಗಡೆನೂ ಕೂಡ ಇದನ್ನು ಆರ್ಗನೈಸ್ ಮಾಡಿರ್ತಾರೆ. ನಾನು ಒಳಗಡೆ ಎಲ್ಲೂ ಇಟ್ಟಿಲ್ಲ, ಇದನ್ನು ತಂದಿದ್ದೆ ಒಂದೇ ಪ್ಲ್ಯಾಂಟು. ಇದನ್ನು ನಾನು ತುಳಸಿ ಪಕ್ಕ ಇಟ್ಟಿದ್ದೆ ಮುಂಚೆ, ಬಟ್ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಅದು ಮಳೆನಲ್ಲೆಲ್ಲ ನೆಂದು ಮಣ್ಣೆಲ್ಲ ಹೊರಗಡೆ ಬರ್ತಿತ್ತು ಅಂತ ಹೇಳಿ ನಾನು ಬಾಗ್ಲ ಹತ್ರ ಇಟ್ಕೊಂಡಿದ್ದೆ. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ, ಮನೆಯಿಂದ ಒಳಗಡೆ ಬರಬೇಕಾದ್ರೆ ರೈಟ್ ಸೈಡಲ್ಲಿ, ಆ ಥರ ಡೈರೆಕ್ಷನ್ ನೋಡಿ ನಾನು ಇದನ್ನ ಇಟ್ಟಿದ್ದೆ. ಅದಾದಮೇಲೆ ಇದು ಒಂದು 2-3 ವಾರ ಆದಮೇಲೆ ನನಗೆ ವಾಸ್ತು ಯಾವ ಕಡೆ ಇಡಬೇಕಂತ ಗೊತ್ತಿರಲಿಲ್ಲ. ಅದಾದರೂ ಕೂಡ ನಾನು ಕರೆಕ್ಟ್ ಫೇಸಿಂಗಲ್ಲೇ ಇಟ್ಟಿದ್ದು ಅಂತ ನನಗೆ ಒಂದು ಮಾಹಿತಿ ನೋಡಿದಾಗಲೇ ಗೊತ್ತಾಗಿದ್ದು. ಅದು ಕರೆಕ್ಟಾಗಿ ಸೌತ್ ಮತ್ತು ಈಸ್ಟ್ ಫೇಸಿಂಗಲ್ಲೇ ಗಿಡ ಬೆಳೀತಿದೆ ಅಂತ. ಸೊ ವಾಸ್ತು ಪ್ರಕಾರ ನೋಡೋಕ್ಕೆ ಹೋದರೆ ಇದನ್ನು ನಾವು ಯಾವ ಫೇಸಿಂಗಲ್ಲಿ ಇಡ್ತೀವಿ ಅದು ಮುಖ್ಯ ಆಗುತ್ತೆ. ಅದು ಅಲ್ಲಿಟ್ಟರೆ ಮಾತ್ರನೇ ಈ ಗಿಡ ಚೆನ್ನಾಗಿ ಬರುತ್ತೆ ಅಂತ. ಇದು ನಾನು ಬೆಳೆದ ಮೇಲೆ ಗೊತ್ತಾಯಿತು ನಾವು ಇಟ್ಟಿದ್ದು ಫೇಸಿಂಗ್ ಕರೆಕ್ಟೇ ಅಂತ. ಗೊತ್ತಿಲ್ಲದೇ ಮಾಡಿರೋ ಕೆಲಸ ಕೂಡ ಒಂದೊಂದು ಸಲ ಒಳ್ಳೆಯದೇ ಆಗುತ್ತೆ. ಸೊ ಇಲ್ಲಿ ನಾನು ತಂದಿದ್ದು ಒಂದು 2 ರೆಕ್ಕೆ ಆದರೂ ಇದಾಗಲೇ ಒಂದು 4-5-6 ಬ್ರಂಚಸ್ನ ಬಂದಿದೆ. ಸೊ ಇದನ್ನು ನಾನು ಎಲ್ಲ ಕಡೆಯಿಂದ ಕ್ಲೀನಾಗಿ ಕಟ್ಕೊಳ್ತಾ ಇದ್ದೀನಿ. ಸೊ ವಾಸ್ತು ಪ್ರಕಾರ ನೋಡೋಕೆ ಹೋದರೆ ಇದು ಸೌತ್ ಮತ್ತು ಈಸ್ಟ್ ಫೇಸಿಂಗಲ್ಲೇ ಇರಬೇಕು. ಇದು ಒಂದು ಲಕ್ಷ್ಮಿ ಮತ್ತು ಶುಕ್ರನ ಸಂಕೇತ ಆಗಿರೋದ್ರಿಂದ ಇದನ್ನು ಮನೆಯಲ್ಲಿಟ್ಟರೆ ಪಾಸಿಟಿವಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ಏಳಿಗೆ ಆಗುತ್ತೆ. ಯಾವ ರೀತಿ ಗ್ರೋತ್ ಆಗುತ್ತೆ ಗಿಡ, ಅದ್ರ ಮೇಲೆ ನಮ್ಮ ಲೈಫ್ ಸ್ಟೈಲು ಮತ್ತು ಫೈನಾನ್ಷಿಯಲಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಸೊ ಎರಡನೇದಾಗಿ ಹೇಳಬೇಕಂದ್ರೆ ನಾನು ಇಲ್ಲೊಂದು ವಿಳೆದೆಲೆ ಗಿಡ ಕೂಡ ನಾನು ತೊಗೊಂಬಂದಿದ್ದೀನಿ. ವಿಳೆದೆಲೆ ಗಿಡ ಸ್ಟಾರ್ಟಿಂಗ್ ತೊಗೊಂಬಂದಾಗ ಚೆನ್ನಾಗಿತ್ತು. ಇದು ತೊಗೊಂಡು ಬಂದು ಮನೆಯಲ್ಲಿ ಇಟ್ಟ ಮೇಲೆ ಗಿಡ ಸ್ವಲ್ಪ ಎಲೆ ಎಲ್ಲ ಉದುರೋದು, ಒಣಗೋದಕ್ಕೆಲ್ಲ ಸ್ಟಾರ್ಟ್ ಆಯಿತು. 2-3 ವೀಕ್ಸ್ ಅಥವಾ 1 ಮಂತೇ ಅಂದ್ಕೊಳ್ಳಿ. ಆ ಗಿಡ ಏನೂ ಆಗಿಲ್ಲ, ಇದೆ, ಬಟ್ ಎಲೆ ಮಾತ್ರ ತುಂಬ ಸ್ಮಾಲ್ ಇದೆ. ಅದು ಚೆನ್ನಾಗೇನು ಗ್ರೋತ್ ಆಗ್ತಿಲ್ಲ. ಅದು ಒಂದೊಂದು ವಾಸ್ತು ಪ್ರಕಾರ ನಾವು ಗಿಡ ಎಲ್ಲಿಡಬೇಕು ಅದ್ರ ಪ್ರಕಾರ ಇಟ್ಟರೆ ಆ ಗಿಡ ಬೆಳೆಯೋದು. ನನಗೆ ಗೊತ್ತಾಗಿದ್ದು ಇದು ಒಂದು ಟಿಪ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಫೈನಲ್ ಆಗಿ ರೆಡಿ ಆಯಿತು. ನಾನು ಈ ವಿಡಿಯೋ ಮೊದಲಿಗೆ ಹೇಳಿದೆ, ನಾನು ಕೆಲವೊಂದು ವಾಸ್ತು ಪ್ಲ್ಯಾಂಟ್ನ ತಂದು ಇಟ್ಕೊಂಡಿದ್ದೀನಿ ಅಂತ. ಅದರಲ್ಲಿ ಮೊದಲನೇದು ಬಂದು ಮನಿ ಪ್ಲ್ಯಾಂಟು, ಅದಾದಮೇಲೆ ಝೆಡ್ ಪ್ಲ್ಯಾಂಟು, ಲಕ್ಕಿ ಬ್ಯಾಂಬು, ಅಲೋವೆರಾ, ಅದಾದಮೇಲೆ ಈ ತುಳಸಿ ಗಿಡ ಮತ್ತು ವಿಳೆದೆಲೆ ಗಿಡ. ಇದಿಷ್ಟು ನಾನು ಇವಾಗ ಸದ್ಯಕ್ಕೆ ನೀಟಾಗಿ ಬೆಳೆಸ್ತಾ ಇದ್ದೀನಿ. ಚೆನ್ನಾಗಿ ಬರ್ತಿದೆ ಕೂಡ. ಮತ್ತು ಪೀಸ್ ಲಿಲ್ಲಿ ಬಂದು ಪ್ರೀವಿಯಸ್ಸು ಒಂದು 2-3 ವಾರದಿಂದ ಒಣಗೋಗಿತ್ತು. ಅದನ್ನು ಮತ್ತೆ ತೊಗೊಂಡು ಬಂದು ನಾನು ಹೊರಗಡೆ ಇಟ್ಟೆ. ಇಂಡೋರ್ ಪ್ಲ್ಯಾಂಟ್ ಆಗಿ ಯೂಸ್ ಮಾಡ್ತಾರೆ ಕೆಲವೊಂದು ಪ್ಲ್ಯಾಂಟ್ಗಳನ್ನ ಅಂತ ಹೇಳಿ. ಅದರಲ್ಲಿ ಪೀಸ್ ಲಿಲ್ಲಿನೂ, ಲಕ್ಕಿ ಪ್ಲ್ಯಾಂಟು, ಝೆಡ್ ಪ್ಲ್ಯಾಂಟ್ ತೊಗೊಂಬಂದಾಗ ಚೆನ್ನಾಗೇ ಬಂತು ಒಳಗಡೆ. ಅದಾದಮೇಲೆ ಸುಮಾರು ದಿನ ಆಗ್ತಾ ಎಲ್ಲ ಒಣಗೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾನು ಇವಾಗ ಅದನ್ನು ಕೂಡ ತೊಗೊಂಡು ಬಂದು ಹೊರಗಡೆನೇ ಇಟ್ಟಿದ್ದೀನಿ. ಹೊರಗಡೆ ಇಟ್ಟ ಮೇಲೆ ಮತ್ತೆ ಹೂವು ಬರ್ತಾಯಿದೆ. ಸೊ ನಿಮ್ಗೇನಾದರೂ ಎಲ್ಲ ಗಿಡಗಳನ್ನ ನೋಡಬೇಕು ಅನ್ನೋ ಆಸೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ಸೊ ಇವಾಗ ಮನಿ ಪ್ಲ್ಯಾಂಟದ್ದು ಕ್ಲಿಯರ್ ಆಯಿತು ನೋಡಿ. ವಿಳೆದೆಲೆ, ತುಳಸಿ ಗಿಡ ಅಂತ ಇದ್ದೀನಿ, ವಿಳೆದೆಲೆ ನೋಡಿ ಯಾವ ಥರ ಆಗಿದೆ ಅಂತ. ಇದು ಕೂಡ ತಂದಾಗ ಒಂದು 3-4 ಎಲೆ ಅಷ್ಟೇ ಇದ್ದಿದ್ದು, ಬಟ್ ಇದು ಚೆನ್ನಾಗಿ ಬಂದಿದೆ. ಏನಂತಾರೆ, ಬಳ್ಳಿ ಥರ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಎಲೆ ತುಂಬಾ ಚಿಕ್ಕದು. ಇದು ವಾಸ್ತು ಪ್ರಕಾರ ವಿಳೆದೆಲೆ ಗಿಡನೂ ಇರಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಕೆಲವೊಂದು ವಾಸ್ತು ಕೂಡ ನಂಬ್ತೀನಿ. ಗೊತ್ತಿಲ್ಲದೇನೋ ತೊಗೊಂಬಂದಿದ್ದೆ. ಕೆಲವೊಂದು ಸಲ ಇದೇ ಥರ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಈ ಥರ ಪ್ಲ್ಯಾಂಟ್ಗಳಿಟ್ರೆ ಒಳ್ಳೆಯದು ಅಂತ ಯಾರು ಹೇಳ್ತಾರೋ ಅದನ್ನೆಲ್ಲ ನಾವು ಮಾಡ್ತೀವಿ. ಯಾಕಂದರೆ ಎಲ್ಲರಿಗೂ ತುಂಬ ಚೆನ್ನಾಗಿರ್ಬೇಕಂತ ಆಸೆ ಇರುತ್ತೆ. ಅದರಿಂದ ಯಾರು ಏನು ಹೇಳಿದ್ರು ನಾವು ಮಾಡೋಕ್ಕೆ ಹೋಗ್ತೀವಿ. ಬಟ್ ಕೆಲವೊಂದು ತೊಗೊಳ್ಬೇಕಾಗುತ್ತೆ, ಎಕ್ಸೆಪ್ಟ್ ಮಾಡಬೇಕಾಗತ್ತೆ, ಕೆಲವೊಂದು ಏನೂ ಮಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ವಿಳೆದೆಲೆ ಗಿಡನೂ ಕೂಡ ಫಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಗಾರ್ಡನಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಬಟ್ ಏನಂದರೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಗಿಡಗಳನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಂದು ಕಡೆ ಅಲೋ ಮಾಡ್ತಾರೆ ಓನರ್ಗಳು, ಕೆಲವು ಕಡೆ ಅಲೋ ಮಾಡಲ್ಲ. ಮಣ್ಣು ಬೀಳುತ್ತೆ, ಗೋಡೆ ಹಾಳಾಗುತ್ತೆ, ಮಳೆ ಬಂದರೆ ಗಲೀಜಾಗುತ್ತೆ, ಇದೆಲ್ಲ ಕಂಪ್ಲೇಂಟ್ಗಳಿರುತ್ತೆ. ಸೊ ಅದರಿಂದ ನನಗೇನು ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನು ಇಲ್ಲೊಂದು ಕೆಲವೊಂದು ಪಾಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನೇ ಹೇಳಿ ಮನೆ ಮುಂದೆ ಗಿಡಗಳಿದ್ರೇ ಬೆಳಗ್ಗೆ ಹೊತ್ತು ಹೊರಗಡೆ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನನಗೆ ಈ ಗಾರ್ಡನಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ.
ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಪ್ಲ್ಯಾಂಟ್ಸ್ನ ಚೆನ್ನಾಗಿ ತೊಗೊಂಡು ಬಂದು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಒಂದು 6 ರಿಂದ 7 ಗಿಡನ ನಾನು ಬೆಳೆಸ್ತಾ ಇದ್ದೀನಿ. ಬಟ್ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿದೆ. ಇಲ್ಲೇನಂದರೆ ಸೂರ್ಯ ಎದುರುಗಡೆನೇ ಉದಯ ಆಗೋದ್ರಿಂದ ಬಿಸಿಲು ಚೆನ್ನಾಗಿ ಬೀಳುತ್ತೆ ಬೆಳಗ್ಗೆ ಟೈಮು. ಸೊ ನಮಗೇನಂದರೆ ಅಲ್ಲಿ ಬಿಸಿಲು ಜಾಸ್ತಿ ಬೀಳಬಾರ್ದು ಅಂತ ಹೇಳಿ ಒಂದು ಇದ್ರದ್ದು ಸ್ಕ್ರೀನ್ ಥರ ಏನೋ ಹಾಕಿದ್ದಾರೆ. ಬಟ್ ಅದಿರೋದ್ರಿಂದ ಸ್ವಲ್ಪ ಸೇಫ್ ಕೂಡ, ಮೇನ್ ಡೋರ್ ಕೂಡ ಹಾಳಾಗಲ್ಲ, ಮಳೆ ಬಂದಾಗ ಮನೆಗೂ ನೀರು ಬರಲ್ಲ, ಗಿಡಗಳಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಗಿಡ ಬೆಳೆಸೋದಕ್ಕೆ ಸ್ವಲ್ಪ ಸಾಧ್ಯ ಆಗುತ್ತೆ. ಇಲ್ಲಿ ಎಲ್ಲೇ ಪ್ಲ್ಯಾಂಟ್ ಬೆಳೆಸಿದ್ರು ಕೂಡ ಬಿಸಿಲು ತುಂಬಾ ಅವಶ್ಯಕತೆ ಇರುತ್ತೆ. ನಾನು ಮೇನ್ ಹೇಳೋದೇ ಮರ್ತೋದೆ, ತೆಂಗಿನ ಗಿಡ ಬೆಳೀತಾ ಇದೆ ಅಲ್ಲ ಅದ್ರ ಬಗ್ಗೆ. ಅದ್ರ ಜೊತೆಗೆ ಇವಾಗ ನನ್ನ ತೆಂಗಿನ ಗಿಡ ಕೂಡ ಆ್ಯಡ್ ಆಗಿದೆ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ನಾನು ಪಾಟಲ್ಲಿ ಹಾಕಿದ್ರೆ ಬರುತ್ತೋ ಇಲ್ವೋ, ನಾವು ಒಬ್ರ ಹತ್ರ ಕೇಳಿದ್ವಿ ಈ ಥರ ಕಳಶದಲ್ಲಿ ಬಂದಿರೋ ಕಾಯಿ ಮೊಳಕೆ ಬಂದಿದೆ, ಅದನ್ನೇನು ಮಾಡಬೇಕು ಅಂತ. ನಮ್ಮ ಫ್ಯಾಮಿಲಿನಲ್ಲಿ ಒಬ್ಬರು ಪುರೋಹಿತರಿದ್ದಾರೆ, ಅವ್ರು ಹೇಳಿದ್ರು ಅದು ಯಾವ ಥರ ಚೆನ್ನಾಗಿ ಬರುತ್ತೆ ಆ ಥರ ಗ್ರೋತ್ ಆಗ್ತೀರಾ ಅಂತ ಹೇಳಿದ್ರು. ಬಟ್ ಆ ಥರ ಆಗಬೇಕಂದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ನಿಮ್ದೇನಾದರೂ ಜಮೀನಿತ್ತು ಅಂದರೆ ಹಾಕಿ ಗಿಡ ತುಂಬ ಚೆನ್ನಾಗಿ ಬಂದಷ್ಟು ನೀವು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತೀರಾ ಅಂತ. ಈಗಿನ ಕಾಲದಲ್ಲಿ ಎಲ್ಲಿ ನಾವೆಲ್ಲ ಜಮೀನೆಲ್ಲ ಇಟ್ಕೊಳ್ಳೋಷ್ಟೆಲ್ಲ ದೊಡ್ಡವರಲ್ಲ, ದೇವಸ್ಥಾನಕ್ಕೆ ತಂದ್ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಅದೇನಂದರೆ ಆರೈಕೆ ಮಾಡಬೇಕು ನಾವೇ. ಗಿಡ ತೊಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಡೋದಲ್ಲ, ಬಟ್ ಅದು ಯಾವ ಥರ ಬೆಳೀತಿದೆ ಅನ್ನೋದನ್ನು ನಾವು ಕಣ್ತುಂಬ ನೋಡಬೇಕು. ನಾವೆಲ್ಲೋ ಇರ್ತೀವಿ, ಸಮಯ ಸಿಗಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಏನು ತೊಗೊಂಡೋಗಿ ಕೊಡಲಿಲ್ಲ. ಸದ್ಯಕ್ಕೆ ಅದು ತುಂಬ ಚೆನ್ನಾಗಿ ಗಿಡ ಬರೋವರೆಗೂ ಪಾಟಲ್ಲೇ ಇರಲಿ ಅಂತ ನಾವಿವಾಗ ಅದನ್ನು ಪಾಟಲ್ಲೇ ಬೆಳೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಪ್ಲೇಸ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಅದೊಂದು 4-5 ಎಲೆ ಬಂದಿದೆ ಇವಾಗಲೇ. ಅದರಲ್ಲಿ ಒಂದು 3 ಏನೋ ಎಲೆ ಇತ್ತು, ಈಗ ಒಂದು 3 ವೀಕ್ಸ್ ಆದಮೇಲೆ ಅದರಲ್ಲಿ ಒಂದು 4-5 ಎಲೆ ಚಿಗುರಿದೆ. ಸೊ ಅದು ಒಂದು ಲೆವೆಲ್ಗೆ ಒಂದು ಗಿಡ ಅಂತ ಬಂದಮೇಲೆ ಕಣ್ಣಲ್ಲಿ ನೋಡಿ ಅದನ್ನು ಬೇರೆ ಕಡೆ ಚೆನ್ನಾಗಿ ಬೆಳೆಸೋಣ ಅಂತ ತುಂಬ ಆಸೆ ಇದೆ. ಖಂಡಿತವಾಗ್ಲೂ ಅದನ್ನು ಒಂದು ಒಳ್ಳೆ ಮಟ್ಟಕ್ಕೆ ಚೆನ್ನಾಗಿ ಬೆಳೆಸೋ ಥರ ಜಾಗ ಸಿಗ್ಲಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ಫೈನಲ್ ಆಗಿ ನಾನು 2 ಪ್ಲ್ಯಾಂಟ್ ಕೂಡ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ನಾನು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬೇರೆ ಏನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಸಿಂಪಲ್ಲಾಗಿ ಚಪಾತಿ ಮತ್ತು ಚಟ್ನಿ ಮಾಡಿಕೊಂಡೆ. ಬನ್ನಿ ನಾನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಸಿಗ್ತೀನಿ. ಚರಿ ಮಲಗಿದೆ, ನಾನು ಎದ್ದೇಳೋಷ್ಟು ಸ್ವಲ್ಪ ಕೆಲಸ ಮುಗಿಸಿ ನಾನು ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನು ಮಾರ್ನಿಂಗ್ ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ, ನೋಡಿದ್ರೆ ಬಟ್ಟೆ ಇನ್ನೂ ಆರಿಲ್ಲ, ಮಳೆ ಬರೋಂಗಿದೆ. ಸೊ ಸ್ಟ್ಯಾಂಡ್ ತೆಗೆದು ಒಳಗಡೆ ಹಾಕಬೇಕು. ನೋಡಿ ಎಷ್ಟು ಮೋಡ ಆಗಿದೆ. ಈ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕತೆ ಆಗೋಗ್ಬಿಟ್ಟಿದೆ. ನೋಡಿ ಫುಲ್ ಗ್ರೀನರಿ. ವೆದರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದರೆ. ಮತ್ತು ಮಾರ್ನಿಂಗ್ ಟೈಮ್ ಕೂಡ ಅಷ್ಟೇ. ಚರಿ ಇಲ್ಲೇ ಜಾಸ್ತಿ ಆಟ ಆಡೋದು, ಕೆಳಗಡೆ ಕರ್ಕೊಂಡೋದ್ರೆ. ಸೊ ಈ ಥರ ಇದೆ ಓವರ್ ವ್ಯೂ. ಈಗ ಜಸ್ಟ್ ಪೂಜೆ ಎಲ್ಲ ಮುಗೀತು. ನಾನು ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೆ ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು. ಅದಾದಮೇಲೆ ಆಫ್ಟರ್ನೂನಿಂದ ನಾನು ಸ್ವಲ್ಪ ಕೆಲಸ ಇತ್ತು, ಎಡಿಟಿಂಗ್ ಕೆಲಸ ಮತ್ತು ಚರಿನ ನೋಡ್ಕೊಳ್ಳೋದು, ಅದೆಲ್ಲ ಕೆಲಸ ಮುಗಿಸಿ ನಾನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಆವಾಗ ನಾನು ಸಿಗ್ತೀನಿ. ನಾನು ಆಗಲೇ ಹೇಳಿದ್ದೆ ಒಂದು ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸಿಂಪಲ್ಲಾಗಿ ಅವರೇ ಬೇಳೆ ಸಾಂಬಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಾನಿಲ್ಲಿ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಆಲೂಗೆಡ್ಡೆ ಸಿಪ್ಪೆ ತೊಳೆದು ಬದನೆಕಾಯಿ ಜೊತೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೀರಲ್ಲಿ ಬದನೆಕಾಯಿ ಹಾಕಿದ್ರೆ ಕಪ್ಪಾಗಲ್ಲ, ಆಲೂಗೆಡ್ಡೆ ಕೂಡ. ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ ಬಂದು ಅರಿಶಿನ, ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ ಇದಕ್ಕೆ. ಆಮೇಲೆ ತೆಂಗಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಟೊಮ್ಯಾಟೊ
ಮತ್ತು ಅವರೆಬೇಳೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾವು ಜಸ್ಟ್ ಹಾಕ್ಕೊಳ್ಳೋದು ಟೊಮೊಟೊ ಮತ್ತು ತೆಂಗಿನಕಾಯಿ ಮಾತ್ರ. ಅದನ್ನು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಸಾಂಬಾರು ಯಾವ ಥರ ಪ್ರಿಪೇರ್ ಮಾಡೋದಂತ ಹೇಳ್ತೀನಿ. ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 1 ಪಾಟ್ ರೆಸಿಪಿ ಥರನೇ ಕುಕ್ಕರಲ್ಲೇ ಮಾಡ್ಕೋಬೋದು. ಇದು ಕುಕ್ಕರ್ ಹೀಟ್ ಆಗಿದೆ ಆಲ್ರೆಡಿ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲು. ಸೊ ಅದಾದಮೇಲೆ ಸ್ವಲ್ಪ ಸಾಸಿವೆ. ಸೊ ನಾನು ಹಿಂಗೆ ಹೇಳೋದು ಮರ್ತೋದಾಗಲೇ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಶಿನ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಆದಮೇಲೆ ಆಲೂಗೆಡ್ಡೆ ಬದನೆಕಾಯಿ ನೆನೆಸಿ ತೊಳೆದಿಟ್ಟಿದ್ವಲ್ಲ ಅದು, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಈ ಪ್ಲೇಸಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ಪೆಪ್ಪರ್ ಪೌಡರ್. ಖಾರ ಸ್ವಲ್ಪ ಬೇಕಾಗುತ್ತೆ ಅಂತಲೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಮೆಣಸಿನ ಪೌಡರು. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಪೆಪ್ಪರ್ ಪೌಡರ್ ಹಾಕಿರೋದಕ್ಕೆ ನಿಮಗೆ ಕಪ್ಪು ಥರ ಕಾಣಿಸ್ತಿದೆ. ಇದೇನು ತಳ ಹಿಡ್ದಿಲ್ಲ, ನೀಟಾಗಿ ಆಗಿದೆ. ಇಲ್ಲೇನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಎಣ್ಣೆ ಕಾದಿರೋದ್ರಿಂದ ಸ್ವಲ್ಪ ಇದೇ ಥರ ಹಾಕಿ ಬಾಡಿಸ್ಕೊಂಡ್ರೆ ಆಯಿತು. ಸೊ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಮಿಕ್ಸ್ಚರು ಟೊಮೊಟೊ ಮತ್ತು ತೆಂಗಿನಕಾಯಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದು. ಸೊ ಇದನ್ನು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋದು. ಅವರೆಬೇಳೆ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸೋದು. ಸೊ ಇದು ಬೇಗ ಆಗುತ್ತೆ, ನೆನೆಸಿಟ್ಟಿದ್ರೂ ಅವಶ್ಯಕತೆ ಏನಿಲ್ಲ, ಜಸ್ಟ್ ಹಂಗೆ ಡೈರೆಕ್ಟಾಗೆ ಮಾಡ್ಕೊಬೋದು ಇದನ್ನು. ಸೊ ಇವಾಗ ಅದು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಮಿಕ್ಸಿನಲ್ಲಿ ಮಾಡಿದ್ದು ಕೂಡ ಸ್ವಲ್ಪ ಹಾಕ್ಕೊಬೇಕು. ಇದಿಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಸ್ವಲ್ಪ ನೀರೇ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅವರೆಬೇಳೆ ಅಲ್ವಾ ಗಟ್ಟಿ ಆಗಿಬಿಡುತ್ತೆ. ಈಗ ಇದಕ್ಕೆ ಫೈನಲ್ ಆಗಿ ಬೆಳ್ಳುಳ್ಳಿನ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಇಲ್ಲಿ ಚರಿ ಮಾತಾಡ್ತಿದ್ದಾನೆ, ಪ್ಲೀಸ್ ಇಗ್ನೋರ್ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೀಟಾಗಿ ಒಂದು 2 ವಿಷಲ್ ಥರ ಬರೆಸ್ಕೊಂಡ್ರೆ ಸಾಕು. ಫೈನಲ್ ಆಗಿ ಸಾಂಬಾರು ರೆಡಿ ಆಗುತ್ತೆ. ಇದು ನೋಡಿ 2 ವಿಷಲ್ ಆದಮೇಲೆ ಈ ಥರ ಆಗಿದೆ. ಸೊ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಬಟ್ ಟೇಸ್ಟ್ ಅಂತ ಅಮೇಝಿಂಗ್ ಆಗಿರುತ್ತೆ. ಇದು ನಾನು ಮಾಡ್ತಿರ್ತೀನಿ ಸಾಂಬಾರು, ಚೆನ್ನಾಗಿರುತ್ತೆ. ಸಿಂಪಲ್ ಆಗಿರೋ ಅವರೆಬೇಳೆ ಸಾರು, ಅನ್ನ ಮತ್ತು ಸೌತೆಕಾಯಿ. ಇದಾಗಿತ್ತು ನಮ್ಮ ನೈಟ್ ಡಿನ್ನರು. ಚರಿಗೆ ಇಲ್ಲಿ ಅವರಪ್ಪ ಒಂದು ಸೈಕಲ್ ಥರ ಆರ್ಡ್ರ್ ಮಾಡಿದರು ಫ್ಲಿಪ್ಕಾರ್ಟಿಂದ. ಬಟ್ ಇದು ನನಗೆ ಗೊತ್ತಿರಲಿಲ್ಲ, ಅವ್ರು ಆರ್ಡ್ರ್ ಮಾಡಿರೋದು ನನಗೆ ಸರ್ಪ್ರೈಸು. ಇದನ್ನು ಚರಿ ಒಂದು ಸಲ ಇಲ್ಲಿ ಆಪೋಸಿಟ್ ಬಿಲ್ಡಿಂಗಲ್ಲಿ ಒಂದು ಪಾಪು ಇದೆ, ಆ ಸೈಕಲ್ನ ನೋಡಿಕೊಂಡು ಅದನ್ನು ತುಳಿಯೋದಕ್ಕೆ ಅಂತ ತುಂಬಾ ಹಠ ಮಾಡ್ತಾಯಿದ್ದ. ಮೇ ಬಿ ಅದು ಲಾಸ್ಟ್ ಸಂಡೇನೇ ಇರಬೇಕು. ರಘು ಮನೆಯಲ್ಲಿದ್ದರು, ನಾನು ರಘು ಚರಿ ಕೆಳಗಡೆ ಹೋಗಿದ್ವಿ. ಆವಾಗ ಆ ಮಗುನು ತುಳಿತಾ ಇತ್ತು. ಇವನು ಹೋಗಿ ಕೇಳ್ದ, ಪಾಪ ಅವ್ರು ಕೊಟ್ಟರು ಕೂಡ ಒಂದು ರೌಂಡು ಹಾಕ್ಸ್ದೆ ನಾನು ಅವನಿಗೆ, ಇನ್ನು ಬಿಡಲ್ಲ ಇವನು ಅಂತ ಹೇಳಿ. ಅದಾದಮೇಲೆ ರಘು ಕೇಳ್ತಾಯಿದ್ರು ಏನು ಅಂತ. ಇಲ್ಲ ಈ ಥರ ಮಾಡ್ತಿದ್ದಾನೆ ಅಂತ. ಸರಿ, ನನಗೆ ಗೊತ್ತಿಲ್ಲ, ಒಂದು ಪಾರ್ಸೆಲ್ ಬರುತ್ತೆ ಹೊರಗಡೆ ಹೋಗಿ ತೊಗೊಂಡು ಬಾ ಅಂದರು. ಸರಿ ಆಯಿತು ಹೋಗಿ ಬರೋಣ ಅಂದ್ಬಿಟ್ಟು, ನಮ್ಮ ಮನೆಗೆ ಪಾರ್ಸೆಲ್ಗಳು ಬರ್ತಾನೆ ಇರುತ್ತೆ, ಸಣ್ಣ ಪುಟ್ಟ ಆದರೂ ನಾವು ಆನ್ಲೈನಲ್ಲೇ ತರಿಸ್ತಿರ್ತೀವಿ. ಈ ಶಾಪ್ಗೆಲ್ಲ ಹೋಗಿ ತೊಗೊಳ್ಳೋಷ್ಟು ಅವ್ರಿಗೆ ಟೈಮ್ ಇರೋಲ್ಲ. ಇನ್ನು ನಾನು ಮನೆಯಲ್ಲಿ ಒಬ್ಬಳೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸ್ಯಾಟರ್ಡೆ ಸಂಡೇ ಮಾತ್ರ ಇವ್ರಿಗೆ ರಜೆ ಇರುತ್ತೆ.
ಸೊ ಅದಾದಮೇಲೆ ನಾನು ಹೊರಗಡೆ ಹೋಗಿ ಪಾರ್ಸೆಲ್ ತೊಗೊಂಡು ಬಂದೆ, ಬಟ್ ನಾನೇನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ, ಜಸ್ಟ್ ಹಾಗೆ ತಂದಿಟ್ಟಿದ್ದೆ. ಅದಾದಮೇಲೆ ರಘು ಬಂದಮೇಲೆ ಓಪನ್ ಮಾಡಿದ್ರು. ನನಗಿದು ಸೈಕಲ್ ಅಂತ ಕೂಡ ಗೊತ್ತಿಲ್ಲ. ನಾನು ಆಮೇಲೆ ಒಂದೊಂದೇ ಅವ್ರ ಪಾರ್ಟ್ಸ್ ಎಲ್ಲ ತೆಗೆದಿಡ್ಬೇಕಾದ್ರೆ ಗೊತ್ತಾಯಿತು, ಇದು ಸೈಕಲ್ ಅವ್ರ ಮಗನಿಗೆ ಅವ್ರು ಆಲ್ರೆಡಿ ತಂದು ಕೊಟ್ಬಿಟ್ಟಿದ್ದಾರೆ ಅಂತ. ಅವನೇನೇ ಬೇಕು ಅಂದರೂ ಅವರಪ್ಪ ಒಂದು ಕ್ಷಣ ಯೋಚನೆ ಮಾಡಲ್ಲ. ಅದು ಎಷ್ಟಾದರೂ ಸರಿಯೇ, ಅದು ಲೇಟ್ ಆದರೂ ಪರವಾಗಿಲ್ಲ, ಬಟ್ ಅವನಿಗಂತೂ ಅವ್ರು ತಂದುಕೊಡ್ತಾರೆ. ಮಗನ ಕಂಡ್ರೆ ತುಂಬ ಇಷ್ಟ. ಸೊ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದೆ. ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.